ಬೆಂಗಳೂರು ನಗರದ ಒಬ್ಬ ಪಾನ್ ಅಂಗಡಿಯ ಮಾಲೀಕ ಜಗದೀಶ್ ಶೆಟ್ಟಿ ತನಿಖಾಧಿಕಾರಿ ನವೀನ್ ನಾರಾಯಣ ಮತ್ತು ಅವನ ಸಹಾಯಕ ಡಾಕ್ಟರ್ ಕಿರಣ್ ಅವರನ್ನು ಭೇಟಿಯಾಗ್ತಾನೆ. ಅವನು ಹೇಳಿದ ಮಾತು ವಿಚಿತ್ರವಾಗಿತ್ತು. ಅವನ ಅಂಗಡಿಯ ಸಹಾಯಕ ವಿನಯ್ ಆನ್ಲೈನ್ನಲ್ಲಿ ಒಂದು ವಿಚಿತ್ರ ಜಾಹೀರಾತನ್ನು ತೋರಿಸಿದ್ದ. ಅದರಲ್ಲಿ ಕೆಂಪು ಕೂದಲು ಹೊಂದಿದ್ದವರಿಗಾಗಿ ಮಾತ್ರ ವಿಶೇಷ ಕೆಲಸ ಮತ್ತು ಬಹಳ ಆಕರ್ಷಕವಾದ ಸಂಬಳ ನೀಡುವುದಾಗಿ ತಿಳಿಸಿರ್ತಾರೆ. ಕಾಕತಾಳೀಯ ಎಂಬಂತೆ ಈ ಪಾನ್ ಅಂಗಡಿ ಮಾಲೀಕನ ತಲೆ ಕೂದಲು ಕೂಡ ಕೆಂಪು ಬಣ್ಣದ್ದಾಗಿರುತ್ತೆ. ಅಂಗಡಿಯ ಸಹಾಯಕ ವಿನಯ್ ಅವನನ್ನು ಅರ್ಜಿ ಹಾಕಲು ಒತ್ತಾಯಿಸ್ತಾನೆ ಮತ್ತು ಅಂಗಡಿಯನ್ನು ತಾನು ನೋಡಿಕೊಳ್ಳುವುದಾಗಿ ಭರವಸೆ ಕೊಡ್ತಾನೆ. ಅವನ ಮಾತಿನಂತೆ ಅರ್ಜಿ ಹಾಕಿದ ಅಂಗಡಿ ಮಾಲೀಕ ಜಗದೀಶ್ ಮರುದಿನ ಜಾಹೀರಾತಿನ ವಿಳಾಸದಲ್ಲಿದ್ದ ಬಾಡಿಗೆ ಆಫೀಸ್ಗೆ ಇಂಟರ್ವ್ಯೂಗಾಗಿ ಹೋಗ್ತಾನೆ. ಅಲ್ಲಿ ಇನ್ನು ಹಲವಾರು ಕೆಂಪು ತಲೆ ಕೂದಲಿನವರು ಸಾಲಿನಲ್ಲಿ ನಿಂತಿದ್ದರು. ಅವರ ಇಂಟರ್ವ್ಯೂ ನಡೆಯುತ್ತೆ. ಆದರೆ ಆಯ್ಕೆಯಾದವನು ಮಾತ್ರ ಜಗದೀಶ್ ಒಬ್ಬನೇ. ನಂತರ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇರ್ತಾನೆ. ಆದರೆ ಅವನಿಗೆ ಕೊಟ್ಟ ಕೆಲಸ ಮಾತ್ರ ತುಂಬ ವಿಚಿತ್ರವಾಗಿ ಇರುತ್ತೆ. ಕೆಲಸದ ಹೆಸರಿನಲ್ಲಿ ಪ್ರತಿದಿನ ಲ್ಯಾಪ್ಟಾಪ್ ಮುಂದೆ ಕುಳಿತು ಏನೂ ಅರ್ಥವಿಲ್ಲದ ಡೇಟಾ ಎಂಟ್ರಿ ಮಾಡಿಸುತ್ತಾ ಕೂರಿಸಿರ್ತಾರೆ. ಕೆಲಸ ತುಂಬ ಸುಲಭವಾಗಿರುತ್ತೆ, ಆದರೆ ಸಂಬಳ ಕೂಡ ಉತ್ತಮವಾಗಿರುತ್ತೆ. 2 ವಾರಗಳ ನಂತರ ಎಂದಿನಂತೆ ಜಗದೀಶ್ ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ಬಂದಾಗ ಅವನಿಗೆ ಅಚ್ಚರಿ ಕಾದಿರುತ್ತೆ. ಅವನ ಆಫೀಸ್ನಲ್ಲಿ ಬೇರೆ ಯಾರೋ ಬಟ್ಟೆ ಅಂಗಡಿ ನಡೆಸ್ತಾ ಇರ್ತಾರೆ. ಆಘಾತಕ್ಕೆ ಒಳಗಾದ ಜಗದೀಶ್ ಕಟ್ಟಡದ ಮಾಲೀಕರನ್ನು ಆತನ ಕಂಪನಿ ಮತ್ತು ಕೆಲಸ ಕೊಟ್ಟ ದಾಮೋದರ್ ರಾವ್ ಬಗ್ಗೆ ವಿಚಾರಿಸಿದಾಗ, ಇಲ್ಲಿ ಯಾವ ಕಂಪನಿಯೂ ಇಲ್ಲ, ಈ ಹೆಸರನ್ನು ನಾನು ಕೇಳಿಯೇ ಇಲ್ಲ ಎಂಬುದಾಗಿ ತಿಳಿಸ್ತಾರೆ. ಈ ವಿಷಯವನ್ನೆಲ್ಲ ಕೇಳಿದ ತನಿಖಾಧಿಕಾರಿ ನವೀನ್ ನಾರಾಯಣ ಆತನ ಅಂಗಡಿ ಇರುವ ಸ್ಥಳ ಮತ್ತು ಅವನ ಸಹಾಯಕ ವಿನಯ್ ಬಗ್ಗೆ ವಿಶೇಷವಾಗಿ ವಿಚಾರಿಸ್ತಾನೆ. ಆತನ ವಿಷಯದಲ್ಲಿ ಅವನ ಪ್ಯಾಂಟ್ ಮತ್ತು ಮೊಳಕಾಲುಗಳು ಯಾವಾಗಲೂ ಕೆಸರು ತಟ್ಟಿರುವಂತೆ ಇರುತ್ತವೆ ಎಂಬ ವಿಷಯ ಗೊತ್ತಾಗತ್ತೆ. ಅದನ್ನು ಕೇಳಿದ ತಕ್ಷಣವೇ ಸಂದೇಹಗೊಂಡ ತನಿಖಾಧಿಕಾರಿ ಜಗದೀಶನ ಪಾನ್ ಅಂಗಡಿಗೆ ಹೋಗಿ ಪರಿಶೀಲನೆ ಮಾಡುತ್ತಾ ನೆಲವನ್ನು ತಟ್ತಾನೆ. ಆಗ ಅವನಿಗೆ ನೆಲದಾಳದಲ್ಲಿ ಏನೋ ಕೆಲಸ ನಡೆಯುತ್ತಿದೆ ಎಂಬುದು ಅರ್ಥ ಆಗುತ್ತೆ. ನವೀನ್ ನಾರಾಯಣ ತಕ್ಷಣವೇ ಕ್ರೈಮ್ ಇನ್ಸ್ಪೆಕ್ಟರ್ ಜೋಶಿ ಮತ್ತು ಬ್ಯಾಂಕ್ ಮ್ಯಾನೇಜರ್ ಮುರಳಿ ಮೋಹನ್ ಅವರನ್ನು ಸಂಪರ್ಕಿಸ್ತಾನೆ. ಆ ರಾತ್ರಿ ಅವರೆಲ್ಲರೂ ಸೇರಿ ಅಲ್ಲೇ ಕಾಯುತ್ತಾ 2 ವ್ಯಕ್ತಿಗಳನ್ನು ಪತ್ತೆ ಹಚ್ತಾರೆ. ಒಬ್ಬ ಜನಾರ್ದನ, ಅವನೇ ವಿನಯ್ ಎಂದು ಹೆಸರು ಬದಲಾಯಿಸಿಕೊಂಡು ಜಗದೀಶನ ಬಳಿ ಸಹಾಯಕನಾಗಿ ಇದ್ದವನು. ಇನ್ನೊಬ್ಬ ಅಶೋಕ್, ದಾಮೋದರ್ ರಾವ್ ಎಂಬ ಹೆಸರಿನಲ್ಲಿ ಜಗದೀಶನಿಗೆ ಕೆಲಸ ಕೊಟ್ಟವನು. ಅವರ ಉದ್ದೇಶ ಅಂಗಡಿ ಮಾಲೀಕ ಜಗದೀಶನ್ನು ಆ ವ್ಯರ್ಥ ಕೆಲಸದಲ್ಲಿ ತೊಡಗಿಸಿ ಅಂಗಡಿಯಿಂದ ದೂರ ಇಡುವುದು ಮತ್ತು ಪಾನ್ ಅಂಗಡಿಯ ಪಕ್ಕದಲ್ಲಿದ್ದ ಬೆಂಗಳೂರು ನ್ಯಾಷನಲ್ ಬ್ಯಾಂಕ್ಗೆ ನೆಲಮಳಿಗೆಯಿಂದ ಸುರಂಗ ತೋಡಿ ಅಲ್ಲಿದ್ದ ಹಣವನ್ನು ಲೂಟಿ ಮಾಡುವುದಾಗಿತ್ತು. ಅವರ ಈ ಪ್ರಯತ್ನವು ಚತುರ ನವೀನ್ ನಾರಾಯಣನಿಂದ ವಿಫಲವಾಗಿತ್ತು. ಅಪರಾಧಿಗಳನ್ನು ಪೊಲೀಸರು ಬಂಧಿಸಿದರು. ಮತ್ತೆ ಕಚೇರಿಗೆ ಬಂದು ನವೀನ್ ನಾರಾಯಣ ಆ ಅಂಗಡಿ ಸಹಾಯಕನ ಮೇಲೆ ಸಂದೇಹ ಬರಲು ಕಾರಣ ವಿನಯ್ನ ಮೊಣಕಾಲುಗಳು ಯಾವಾಗಲೂ ಕೆಸರಿನಿಂದ ತುಂಬಿದ್ದವು ಎಂಬ ಮಾಹಿತಿ. ಆಗ ಅವನೇ ನೆಲದಡಿ ಕೆಲಸ ಮಾಡುತ್ತಿದ್ದಾನೆಂಬ ಸಂದೇಹಕ್ಕೆ ಕಾರಣವಾಯಿತು. ಅದೇ ನನಗೆ ಸಿಕ್ಕ ಮೊದಲ ಸುಳಿವು ಎಂದು ತನ್ನ ಸಹಾಯಕ ಕಿರಣನಿಗೆ ಹೇಳುತ್ತಾನೆ.